ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಏನು ಹೇಳ್ತಾರೆ, ದೊಡ್ಡ ಕೋಳಿ ಅಂತ ಹೇಳ್ತಾರಲ್ವ, ಅದರದ್ದು ಸಾಂಬಾರು ಮಾಡ್ತಾಯಿದ್ದೀನಿ. ಇದೊಂದು ಸ್ವಲ್ಪ ಈ ಮಟನ್ ಸಾರು ಥರನೇ ಬರುತ್ತೆ, ಯಾಕಂದರೆ ಬೇಯೋದು ತುಂಬ ಟೈಮ್ ಹಿಡಿಯುತ್ತೆ ಇದು. ಹಾಗಾಗಿ ಒಂದು 4-5 ವಿಷಲಾದರೂ ಕೂಗಿಸ್ಕೋಬೇಕು. ನಾರ್ಮಲ್ ಚಿಕನ್ಗಿಂತ ಇದು ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ಅಗ್ದು ತುಂಬ ಟೈಮ್ ಇದನ್ನು ನಾವು ಚೀವ್ ಮಾಡ್ತಾ ಇರ್ತೀವಲ್ಲ, ಒಂಥರ ಚೆನ್ನಾಗಿರುತ್ತೆ ಇದು ಚಿಕನ್ ಅಂತ ಹೇಳಿಬಿಟ್ಟು ಇವತ್ತು ಮಾಡ್ತಾಯಿದ್ದೀನಿ. ಸೊ ಮಸಾಲೆ ಎಲ್ಲ ಇಟ್ಬಿಟ್ಟು ಮಾಡ್ತಾಯಿದ್ದೀನಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಮೊದಲನೇದಾಗಿ ನಾನೊಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಆಮೇಲೆ ಅದಕ್ಕೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಅರಿಶಿನ ಹಾಕಿ ಅದಾದಮೇಲೆ ಚಿಕನ್ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಅದು ನೀರೆಲ್ಲ ಬಿಟ್ಕೋಬೇಕು. ಸೊ ಅಲ್ಲಿವರೆಗೂ ಚಿಕನ್ ಅಲ್ಲಿರೋ ನೀರೆಲ್ಲ ಬಿಟ್ಕೊಳ್ಳುತ್ತೆ, ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ತಿರುಗಿಸ್ಕೊಡ್ಬೇಕು. ಸೊ ಒನ್ಸ್ ಆ ನೀರೆಲ್ಲ ಬಿಟ್ಕೊಂಡ್ಮೇಲೆ ಆಮೇಲೆ ಇದನ್ನು ಫಸ್ಟು ಅಂದರೆ ಸ್ವಲ್ಪ ಬೇಯಿಸ್ಕೋಬೇಕು. ಒಂದು 4-5 ವಿಷಲ್ ಹಾಗೇ ಬೇಯಿಸ್ಕೋಬೇಕು ನೀರು ಹಾಕಿಬಿಟ್ಟು. ಅದಾದಮೇಲೆ ನಾವು ಇದಕ್ಕೆ ಮಸಾಲೆನ ಮಿಕ್ಸ್ ಮಾಡಬೇಕು. ಇದು 2 ಥರ, ಇದರಲ್ಲೇ ಬಸ್ಸಾರು ಕೂಡ ಮಾಡ್ತಾರೆ. ಚೆನ್ನಾಗೇ ಮಾಡ್ತೀನಿ ಬಸ್ಸಾರು ಕೂಡ ಇದರಲ್ಲಿ. ಬಟ್ ಇವತ್ತು ಬಸ್ಸಾರು ಥರ ಮಾಡ್ತಾಯಿಲ್ಲ, ಫುಲ್ಲು ಸಾಂಬಾರು ಥರನೇ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಅಂತ ಹೇಳಿಬಿಟ್ಟು. ಸೊ ನೋಡಿ, ಈಗ ನೀರೆಲ್ಲ ಬಿಟ್ಕೊಂಡಿದೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ, ಹಾಗೆಯೇ ಒಂದು ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ಕೊಳ್ತೀನಿ. ಸೊ ನೀರು, ಖಾರದ ಪುಡಿ ಎಲ್ಲ ಹಾಕಿಬಿಟ್ಟು ಈಗ ಇದನ್ನು ಒಂದು 4-5 ವಿಷಲ್ ಕೂಗಿಸ್ಕೊಳ್ತೀನಿ. ಸೊ ಆವಾಗ ಒಂದು ಸ್ವಲ್ಪ ಸಾಫ್ಟ್ ಆಗುತ್ತೆ. ಅದಾದಮೇಲೆ ಮತ್ತೆ ಮಸಾಲೆ ಮಿಕ್ಸ್ ಮಾಡಿಬಿಟ್ಟು ಮತ್ತೆ 2 ವಿಷಲ್ ಕೂಗಿಸ್ತೀನಿ. ಅಲ್ಲಿಗೆ ಆವಾಗ ಸಾಂಬಾರು ಚೆನ್ನಾಗಿರುತ್ತೆ, ಹಾಗೆಯೇ ಪೀಸಸ್ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಸೊ ಇದು ವಿಷಲ್ ಬರಲಿ, ಅಷ್ಟರೊಳಗಡೆ ನಾವು ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಒಂದು ತವ ತೊಗೊಂಡಿದ್ದೀನಿ, ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದಕ್ಕೆ ಮಸಾಲೆ ಐಟಮ್ಸ್ನೆಲ್ಲ ಈಗ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇದಿಷ್ಟು ಬೇಕಾಗುತ್ತೆ ಮಸಾಲೆ ಐಟಮ್ಸು. ಸೊ ಈಗ ಮೊದಲನೇದಾಗಿ ನಾನು ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ. ಇವಾಗ ಇದಕ್ಕೆ ಕಟ್ ಮಾಡಿರೋವಂಥ ಶುಂಠಿ, ಹಾಗೆ ಬೆಳ್ಳುಳ್ಳಿ, ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಇವೆಲ್ಲನೂ ಹಾಕಿ ಈಗ ಫಸ್ಟು ನಾವು ಫ್ರೈ ಮಾಡ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಖಾರ ಅಷ್ಟನ್ನು ನೀವು ಹಾಕ್ಕೊಳ್ಬೋದು. ಈಗ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಈಗ ಫ್ರೈ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಈ ವಿಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ. ಹಾಗೆಯೇ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ. ಸೊ ಜಾಬ್ಸ್ ಬಗ್ಗೆ ಎಲ್ಲ ಕೇಳ್ತಾ ಇರ್ತೀರಾ, ಎಲ್ಲೆಲ್ಲಿ ಸಿಗುತ್ತೆ ಜಾಬ್ಸು, ಇನ್ಫಾರ್ಮೇಷನ್ನ ಕೊಡಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇನ್ಫಾರ್ಮೇಷನ್ನ ಕೊಡ್ತೀನಿ. ಸೊ ವಿಡಿಯೋ ಎಂಡಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ವಿಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ. ಸೊ ಈಗ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆಯೇ ಪುದೀನ, ಸೊ ಎಲ್ಲನೂ ನೀಟಾಗಿ ವಾಶ್ ಮಾಡಿಟ್ಟಿದ್ದೆ, ಅದನ್ನು ಈಗ ಇದಕ್ಕೆ ಹಾಕ್ತಾಯಿದ್ದೀನಿ. ಸೊ ಮಸಾಲೆ ಸಾಂಬಾರುಗಳಿಗೆ ನಾರ್ಮಲಾಗಿ ಇದು ನಾರ್ಮಲ್ ವೆಜಿಟೇಬಲ್ ಮಸಾಲೆ ಸಾಂಬಾರಿಗೆ ಹಾಕೋದಿಲ್ಲ ಪುದೀನಾನ. ಬಟ್ ಚಿಕನ್ನು, ಮಟನ್ ಸಾಂಬಾರು, ನಾನ್ ವೆಜ್ಗೆಲ್ಲನೂ ಪುದೀನ ಇರಲೇಬೇಕು, ಆಗ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಈ ಮಸಾಲೆ ಏನಿರುತ್ತಲ್ಲ, ಈ ಮಸಾಲೆ ಈವನ್ ಮಟನ್ ಸಾಂಬಾರಿಗೂ ಇದೇ ಮಸಾಲೆ ನಾವು ಹಾಕ್ಕೋಬೋದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನಿವತ್ತು ಅದೇ ಜಾಬ್ ಬಗ್ಗೆ ಇನ್ಫಾರ್ಮೇಷನ್ ತುಂಬ ಜನ ಕೇಳೋದ್ರಿಂದ, ಸೊ ಎಲ್ಲೆಲ್ಲಿ ಜಾಬ್ ಸಿಗುತ್ತೆ, ಹೇಗೆ ಅಪ್ಲೈ ಮಾಡಬೇಕು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನೆಲ್ಲ ಕೊಡ್ತಾ ಹೋಗ್ತೀನಿ ಇನ್ಮೇಲೆ ಒಂದೊಂದು ವೀಡಿಯೋಸಲ್ಲೂ. ಸೊ ವಿಡಿಯೋನ ಪೂರ್ತಿ ವಾಚ್ ಮಾಡಿ, ಹಾಗೆ ಸ್ಕಿಪ್ ಮಾಡಿದೆ ನೋಡಿ. ಹೊಸ ವಿಡಿಯೋ ನೋಟಿಫಿಕೇಷನ್ ಬಂದ ತಕ್ಷಣ ವಿಡಿಯೋನ ಆನ್ ಮಾಡಿ ನೋಡಿ. ಸೊ ಇವಾಗ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಸೊ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಲ್ಲ ಅಷ್ಟು ಚೆನ್ನಾಗಿ ಸಾಂಬಾರಾಗತ್ತೆ. ಇವಾಗ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊಬ್ಬರಿ ಹಾಕ್ಬೋದು, ಅಥವಾ ಕೊಬ್ಬರಿ ತುರಿ ಇದ್ದರೂ ಕೂಡ ಹಾಕ್ಕೋಬೋದು. ಮತ್ತು ಒಂದು ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಸೊ ಒಂದು ಟೊಮೆಟೊ ಮತ್ತು ಕೊಬ್ಬರಿ ತುರಿ ಎಲ್ಲನೂ ಹಾಕಿಬಿಟ್ಟು ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ಕೈ ಆಡಿಸಿದ್ರೆ ಅದು ಚೆನ್ನಾಗಿ ಸ್ವಲ್ಪ ಬೆಂದ್ಕೊಳ್ಳುತ್ತೆ, ಅಂದರೆ ಒಂದು ಆಯಿಲಲ್ಲಿ ಫ್ರೈ ಆಗುತ್ತೆ. ಸೊ ಇದು ಕೂಡ ಈಗೆಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಸೊ ಇದೆಲ್ಲ ಫ್ರೈ ಆಗಲಿ. ಅದಾದಮೇಲೆ ನೆಕ್ಸ್ಟು
ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಆಮೇಲೆ ಇದಕ್ಕೆ ನಾವು ಧನಿಯಾ ಪುಡಿನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಧನಿಯಾ ಪುಡಿ ಏನಿದೆಯಲ್ಲ ಫ್ರೆಂಡ್ಸ್, ಅದು ಆಲ್ಮೋಸ್ಟ್ ನಾವು ಅಂಗಡಿಗಳಲ್ಲಿ ತಂದು ಮಾಡೋದಕ್ಕಿಂತ ಧನಿಯಾ ಪುಡಿ ಮನೆಯಲ್ಲೇ ಮಾಡಿಕೊಂಡ್ರೆ ಅದು ಕೂಡ ಟೇಸ್ಟು ಚೆನ್ನಾಗಾಗತ್ತೆ. ಸ್ವಲ್ಪ ಧನಿಯಾ ಪುಡಿ ಏನೋ 1 kg ಆಗೋಷ್ಟು ತೊಗೊಂಬಂದು ಮನೆಯಲ್ಲೇ ಮಾಡ್ಕೊಬೋದು. ನಾವು ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಬಿಸಿಲಿಗೆಲ್ಲ ಚೆನ್ನಾಗಿ ಒಣ ಹಾಕಿ ಅದಾದಮೇಲೆ ನಾವು ಮಿಷಿನ್ಗೆ ಎಲ್ಲರ ಮನೆಗಳ ಹತ್ರನೂ ಫ್ಲೋರ್ ಮಿಲ್ ಇದ್ದೇ ಇರುತ್ತೆ. ಅಲ್ಲಿ ಹೋಗಿ ಮಿಷಿನ್ಗೆ ಹಾಕಿಸ್ಕೊಂಬಂದು ಅದನ್ನ ಜರಡಿ ಹಿಡಿದ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ನಾನ್ ವೆಜ್ ಐಟಮ್ ಆಗಲಿ ಯಾವುದೇ ಒಂದು ವೆಜ್ ಐಟಮ್ ಎಲ್ಲದಕ್ಕೂ ಧನಿಯಾ ಪುಡಿ ಅನ್ನೋದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ಇವಾಗ ನಾನು ಸ್ಟವೆಲ್ಲ ಆಫ್ ಮಾಡಿದ್ದೀನಿ. ಈ ಟೈಮಲ್ಲಿ ನಾನು ಇದಕ್ಕೆ ಧನಿಯಾ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಮನೆಯಲ್ಲೇ ಮಾಡಿರೋಂಥ ಧನಿಯಾ ಪುಡಿ, ಇದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೇಕಾದರೆ ನೀವು ಇದಕ್ಕೆ ಈಗಲೇ ಬೇಕಿದ್ದರೆ ಖಾರದ ಪುಡಿ ಕೂಡ ಹಾಕ್ಕೋಬೋದು. ಇಲ್ಲ ಅಂದರೆ ನೆಸೆಸಿಟಿ ಇಲ್ಲ, ಅದೇ ಖಾರ ಸಾಕು ಅಂದರೆ ಅಷ್ಟೇ ಸಾಕಾಗುತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ಸ್ಟವ್ ಆಫ್ ಮಾಡಿ ಆಮೇಲೆ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಬಿಸಿ ಇರುತ್ತಲ್ಲ ಅದರಲ್ಲೇ ಫ್ರೈ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಅಂಗಡಿಯಿಂದ ತಂದಿದ್ದರೆ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಕ್ಸ್ಟ್ರಾ, ಅಂದರೆ ಅದು ಅವ್ರು ಹುರಿದಿರಲ್ವಲ್ಲ, ಹುರಿದೆ ಹಾಗೆ ಮಾಡಿರ್ತಾರೆ. ಇದು ಆಲ್ರೆಡಿ ಹುರಿದಿರುತ್ತೆ, ಏನು ಅಷ್ಟೊಂದು ನೆಸೆಸಿಟಿ ಇರೋದಿಲ್ಲ. ಸೊ ಇವಾಗ ಒಂದು ಸ್ವಲ್ಪ ಆರಕ್ಕೆ ಬಿಟ್ಬಿಡೋಣ. ಆರಕ್ಕೆ ಬಿಟ್ಟಾದಮೇಲೆ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ನುಣ್ಣಕ್ಕೆ ರುಬ್ಕೊಳ್ಳೋಣ. ಅದಾದಮೇಲೆ ಮಸಾಲೆನ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ಇದು ಮಿಕ್ಸಿ ಎಲ್ಲ ಮಾಡ್ಕೊಂಡಾಗಿದೆ. ಕುಕ್ಕರ್ ಕೂಡ ಒಂದು 4ರಿಂದ 5 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಇಷ್ಟು ಒಂದು ಮುಕ್ಕಾಲಷ್ಟು ಬೆಂದಿದೆ. ಇವಾಗ ಇದು ಮುಕ್ಕಾಲಂದರೆ 90% ಬೆಂದಿರುತ್ತೆ. ಇವಾಗ ನಾನು ಇದಕ್ಕೆ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ. ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ನೀರಾಗಬೇಕಾ ಅಥವಾ ಎಷ್ಟು ಮಂದಕ್ಕೆ ಬೇಕೋ ಅಷ್ಟನ್ನು ನಾವು ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ನನಗೆ ಇನ್ನೂ ಸ್ವಲ್ಪ ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊಳ್ತೀನಿ. ಸೊ ನೀರನ್ನು ಆ್ಯಡ್ ಮಾಡ್ಕೊಂಡು 2 ವಿಷಲ್ ಕೂಗಿಸ್ಕೊಳ್ತೀನಿ. ಆವಾಗ ಸಾಂಬಾರು ಪರ್ಫೆಕ್ಟಾಗಿ ಬರುತ್ತೆ. ಇದು ಮುದ್ದೆ ಜೊತೆಗೆ, ಚಪಾತಿಗೆ, ದೋಸೆಗೆ, ಅನ್ನಕ್ಕೆ, ಇಡ್ಲಿ ಎಲ್ಲದಕ್ಕೂ ಚೆನ್ನಾಗಾಗುತ್ತೆ. ಸೊ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಸೊ ನೋಡಿ, ನಾನು ಇವಾಗ ನೋಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ತೀನಿ. ಅದಾದಮೇಲೆ 2 ವಿಷಲ್ ಕೂಗಿಸ್ಕೊಳ್ತೀನಿ. ಇವಾಗ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿನೂ ಪುದೀನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಎಲ್ಲ ಆಗಿದೆ. ಲಾಸ್ಟಿಗೆ ನಾನೀಗ ಇದಕ್ಕೆ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಪೆಪ್ಪರ್ ಪೌಡರ್ ಏನಿದೆಯಲ್ಲ, ಸೊ ಇದರಲ್ಲೇ ಗ್ರೈಂಡಾಗಿ ಬರುತ್ತೆ. ಚೆನ್ನಾಗಿದೆ. ನಾನಿದು ತುಂಬ ಹಿಂದೆ 1-2 ವರ್ಷ 3 ವರ್ಷನೇ ಆಗಿರ್ಬೋದು. ಆವಾಗ ಶಾಪ್ 101ನಲ್ಲಿ ತರಿಸಿದ್ದಂಥ ಆವಾಗ ಚೆನ್ನಾಗಿದೆ ಪೆಪ್ಪರ್ ಕ್ರಷರು. ಸೊ ಇದಕ್ಕೆ ನಾವು ಸಲಾಡ್ಸ್ಗೆಲ್ಲ ಮಾಡ್ಕೋಬೇಕಾದ್ರೆ ಹಾಗೆಯೇ ರಸಮ್ಗೆಲ್ಲನೂ ಇದರಲ್ಲಿ ಚೆನ್ನಾಗಿ ಬರುತ್ತೆ ಪೆಪ್ಪರು ಅನ್ನೋದು. ಎಲ್ಲ ಕಡೆ ಸಿಗುತ್ತೆ ಇವಾಗ, ಮೀಶೋದಲ್ಲಾಗಿರ್ಬೋದು, ಹಾಗೆಯೇ ಅಮೆಝಾನ್, ಫ್ಲಿಪ್ಕಾರ್ಟಲ್ಲೆಲ್ಲನೂ ಸಿಗುತ್ತೆ. ಹೋಗಿ ಬೇಕಾದರೆ ಸರ್ಚ್ ಮಾಡಿ ತೊಗೋಬೋದು. ಬಟ್ ಚೆನ್ನಾಗಿದೆ. ಸೊ ಇವಾಗ ಪೆಪ್ಪರ್ ಕೂಡ ಆ್ಯಡ್ ಮಾಡಿದ್ದೀನಿ. ಸಾಂಬಾರು ಕೂಡ ಕುದಿಯೋಕ್ಕೆ ಬಂದಿದೆ. ಉಪ್ಪು ನೋಡ್ಕೋಬೇಕು, ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡಿಬಿಟ್ಟು ಇದಕ್ಕೆ ಇನ್ನೇನು ಮಿಕ್ಸ್ ಮಾಡೋದು ಬೇಡ, ಸಾಕಿಷ್ಟೇನೆ. ಈಗ ಇದನ್ನು ಚೆನ್ನಾಗಿ ಒಂದು ಟೈಮ್ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಕುಕ್ಕರ್ ವಿಷಲ್ ಹಾಕ್ಬಿಡ್ತೀನಿ. ಆಮೇಲೆ ಸಾಂಬಾರು ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಸೊ ಈ ಹದ ಕರೆಕ್ಟಾಗಿದೆ. ಇದಕ್ಕೇನು ಮತ್ತೆ ನಾನು ನೀರು ಮಿಕ್ಸ್ ಮಾಡೋದೇನು ಬೇಡ. ಇವಾಗಿದು ಪರ್ಫೆಕ್ಟಾಗಿದೆ. ಓಕೆ ಫ್ರೆಂಡ್ಸ್, 2 ವಿಷಲ್ ಆದಮೇಲೆ ನೋಡ್ತಾ ಇರ್ಬೋದು, ಸಾಂಬಾರು ಅಂತೂ ರೆಡಿಯಾಗಿದೆ. ಎಷ್ಟು ಚೆನ್ನಾಗಾಗಿದೆ ನೋಡಿ. ಸೊ ಎಣ್ಣೆ ಎಲ್ಲ ಬಿಟ್ಕೊಂಡು, ಸೊ ಈ ಥರ ಎಣ್ಣೆ ತೇಲ್ತಾ ಇದ್ದರೆ ಸಾಂಬಾರು ಪರ್ಫೆಕ್ಟಾಗಿ ಮಸಾಲೆ ಎಲ್ಲ ಕುಕ್ ಆಗಿದೆ ಅಂತ ಅರ್ಥ. ಹದ ಕೂಡ ಕರೆಕ್ಟಾಗಿದೆ. ಅನ್ನಕ್ಕೂ ಹಾಕ್ಕೋಬೋದು, ಮುದ್ದೆಗೂ ಹಾಕ್ಕೋಬೋದು, ಚಪಾತಿ ಎಲ್ಲದಕ್ಕೂ ಪರ್ಫೆಕ್ಟ್ ಆಗುತ್ತೆ. ಸೊ ವಿಡಿಯೋ ಇನ್ನೂ ಇದೆ, ನೋಡ್ಕೊಂಡು ಬನ್ನಿ, ಮತ್ತೆ ಸಿಗ್ತೀನಿ.
ಓಕೆ ಫ್ರೆಂಡ್ಸ್, ಎಲ್ಲರೂ ಕೇಳ್ತಾ ಇರ್ತೀರಾ ಜಾಬ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ, ಯಾವ ರೀತಿ ನಾವು ಜಾಬ್ನ ಸರ್ಚ್ ಮಾಡಬೇಕು, ಎಲ್ಲಿ ಜಾಬ್ ಸಿಗುತ್ತೆ ನಮಗೆ ಅಂತೆಲ್ಲನೂ ಕೇಳ್ತಾ ಇರ್ತೀರಾ. ಸೊ ಹಾಗಾಗಿ ನಾನು ಇನ್ಮೇಲೆ ಡೈಲಿ ಒಂದು ಜಾಬ್ ಬಗ್ಗೆ ಮಾಹಿತಿನ ನಾನು ಕೊಡ್ತಾ ಹೋಗ್ತೀನಿ. ಎಲ್ಲೆಲ್ಲಿ ರೆಕ್ರೂಟ್ ಮಾಡ್ಕೋತಾ ಇದ್ದಾರೆ, ಸೊ ಯಾವುದೆಲ್ಲ ಹುದ್ದೆಗಳಿರುತ್ತೆ, ಗೌರ್ಮೆಂಟ್ ಜಾಬ್ಸೇನೆ ನಿಮಗೆ ಯಾವ ಥರ ಅಪ್ಲೈ ಮಾಡ್ಬೋದು ಎಲ್ಲದನ್ನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಫ್ರೆಂಡ್ಸ್, ಇವತ್ತು ಮೊದಲನೇದಾಗಿ ನಾನು BMTC ರೆಕ್ರೂಟ್ಮೆಂಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ BMTCಯಲ್ಲಿ ಯಾವ ಥರ ಈಗ ತಗೊಳ್ತಾ ಇದ್ದಾರೆ, BMTC ಕಂಡಕ್ಟರ್ ಮತ್ತು ಬೇರೆ ಒಂದು ಜಾಬ್ಸ್ ಎಲ್ಲ ಏನೇನಿದೆ ಅದನ್ನ ನಾವು ಆನ್ಲೈನಲ್ಲಿ ಹೇಗೆ ಅಪ್ಲೈ ಮಾಡ್ಬೋದು ಎಲ್ಲದನ್ನೂ ತಿಳಿಸ್ಕೊಡ್ತೀನಿ. ಸೊ BMTC ಅಂದರೆ ಬೆಂಗಳೂರು ಮಹಾನಗರ ಪಾಲಿಕೆ. ಸೊ ಇದರಲ್ಲಿ ನಿರ್ವಾಹಕರು ಅಂದರೆ ಕಂಡಕ್ಟರು ಮತ್ತು ಸಹಾಯಕರೆಲ್ಲ ಇರ್ತಾರಲ್ಲ, ಸ್ಟಾಫು ಮತ್ತು ಫಾರ್ಮಸಿಸ್ಟು ಇವರೆಲ್ಲನೂ ಇರ್ತಾರೆ. ಸೊ ಈ ಒಂದು ಜಾಬ್ಗಳಿಗೆ ನಾವು ಹೇಗೆ ಅರ್ಜಿನ ಸಲ್ಲಿಸಬೇಕು ಮತ್ತು ಇದಕ್ಕೆ ಏನು ಕ್ವಾಲಿಫಿಕೇಷನ್ ಬೇಕು ಎಲ್ಲದನ್ನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಇದರಲ್ಲಿ ಯಾವ ಡೇಟಿಗೆ ಕೊಟ್ಟಿರ್ತಾರಲ್ಲ, ಸೊ ಆ ಡೇಟಿಗೆ ನೀವು ಇದನ್ನು ಅಪ್ಲೈ ಮಾಡಬೇಕಾಗತ್ತೆ. ಸೊ ಯಾವ ಡೇಟ್ ಅಂತ ಕೂಡ ಹೇಳ್ತೀನಿ. ಮತ್ತು ನೇಮಕಾತಿ ಸಂಸ್ಥೆ ಬಂದುಬಿಟ್ಟು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ. ಇದರಲ್ಲಿ ನಿಮಗೆ ಸ್ಯಾಲ್ರಿ ಎಷ್ಟು ಸಿಗುತ್ತೆ ಅಂದರೆ 18,600 ರೂಪಾಯಿಂದ 25,300 ರೂಪಾಯಿವರೆಗೂ ಸಿಗುತ್ತೆ. ಮತ್ತು ಇದರಲ್ಲಿ ಖಾಲಿ ಇರುವಂಥ ಹುದ್ದೆಗಳು ಬಂದುಬಿಟ್ಟು 2,503 ಹುದ್ದೆಗಳು ಖಾಲಿ ಇದೆ ಬೆಂಗಳೂರಲ್ಲೇ ಕೆಲಸ. ಹಾಗೆ ಇದಕ್ಕೆ ಏನು ವಿದ್ಯಾರ್ಹತೆ ಬೇಕು ಅಂತಂದರೆ, ನೀವು ಯಾವುದಾದ್ರೂ ಒಂದು ಮಾನ್ಯತೆ ಪಡೆದಿರೋ ಅಂಥ ವಿಶ್ವವಿದ್ಯಾಲಯಗಳಿಂದ 12th ಅಂದರೆ PUCಯಲ್ಲಿ ಪಾಸಾಗಿರಬೇಕು. ಮತ್ತು 10+2 ICSE ಅಥವಾ CBSEಯಲ್ಲಿ ಪಾಸಾಗಿರಬೇಕು. ಮತ್ತು ಡಿಪ್ಲೊಮಾದಲ್ಲಿ ಪಾಸಾಗಿದ್ದರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಹಾಗೆಯೇ ಇನ್ನೂ ಇದರಲ್ಲಿ 199 ಹುದ್ದೆಗಳು ಮತ್ತು ಹಿಂಬಾಕಿ 15 ಹುದ್ದೆಗಳು ಕೂಡ ಇದರಲ್ಲಿ ಖಾಲಿ ಇದೆ ಅಂತೆ. ಸೊ ನೀವೇನಾದರೂ ಈ ಒಂದು ಮಿತಿಯಲ್ಲಿ ಬಂದರೆ, ಸೊ 18ರಿಂದ 35 ವರ್ಷದ ಒಳಗಡೆ ಇರೋರು, ಡಿಪ್ಲೊಮಾ, SSLC ಹಾಗೆ PUC ಮುಗಿಸಿರೋರಿದ್ದರೆ ನೀವು ಇದಕ್ಕೆ ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು. ಹಾಗೆಯೇ OBC ಅಭ್ಯರ್ಥಿಗಳಿಗೆ 3 ವರ್ಷ, SC ST ಅಭ್ಯರ್ಥಿಗಳಿಗೆ 5 ವರ್ಷ, PWBD ಅಭ್ಯರ್ಥಿಗಳಿಗೆ 10 ವರ್ಷ. ಮತ್ತು ಅರ್ಜಿ ಶುಲ್ಕ ಕೂಡ ಇದೆ ಇದರಲ್ಲಿ. ಸೊ ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳೇನಿರ್ತಾರಲ್ಲ, ಸೊ ಅವ್ರಿಗೆ 750 ರೂಪೀಸ್ ಇದು ಆನ್ಲೈನಲ್ಲಿ ಪೇ ಮಾಡಬೇಕಾಗತ್ತೆ. ಮತ್ತು ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗ 1 ಮತ್ತು ಸೈನಿಕ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇರುತ್ತೆ. ಸೊ ಇದಕ್ಕೆ ಯಾವತ್ತು ನಾವು ಅರ್ಜಿ ಸಲ್ಲಿಸಬೇಕು ಅಂತಂದರೆ ಮಾರ್ಚ್ 10ನೇ ತಾರೀಕು. ಸೊ ಮಾರ್ಚ್ 10ನೇ ತಾರೀಕಿಂದ ಏಪ್ರಿಲ್ 10ನೇ ತಾರೀಕುವರೆಗೂ ನೀವು ಇದರಲ್ಲಿ ಅರ್ಜಿನ ಸಲ್ಲಿಸ್ಬೋದು. ಸೊ ಮಾರ್ಚ್ 10ಗೆ ಇದರಲ್ಲಿ ಓಪನ್ ಆಗುತ್ತೆ, ಅರ್ಜಿಗಳು ಓಪನ್ ಆಗುತ್ತೆ ಆನ್ಲೈನಲ್ಲಿ, ಆವಾಗ ನೀವು ಅಪ್ಲೈ ಮಾಡ್ಕೋಬೋದು. ಸೊ ಇದಕ್ಕೆ ಏನಪ್ಪ ವೆಬ್ಸೈಟು ಅಂತಂದರೆ, ವೆಬ್ಸೈಟ್ ಕೂಡ ನಾನು ಲಿಂಕಲ್ಲಿ ಇದರಲ್ಲಿ ಹಾಕಿರ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಸೊ ಆ ವೆಬ್ಸೈಟ್ಗೆ ನೀವು 10ನೇ ತಾರೀಕು ಹೋಗಿ ಅಪ್ಲೈ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ಸಿಂಪಲ್ ವ್ಲಾಗು. ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದೇ ಥರ ಇನ್ನಷ್ಟು ಮಾಹಿತಿಗಳು ಬೇಕು ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಸಿಗ್ತೀನಿ ಇನ್ನೊಂದೊಳ್ಳೆ ವೀಡಿಯೋ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.